ಮಂಜು ಮುಸುಕಿದ ಬೆಳಗಿನ ನಿಸರ್ಗದ ಹಸಿರು ಎಲ್ಲೆಡೆ, ಹಸಿರು ಬೆಟ್ಟಗಳ ನಡುವೆ ಸಡಿಲದ ಮಂಜಿನ ಮುಸುಕಿನ ತೋಳು, ಚಳಿ ಹಿಂಬಾಲಿಸುವ ಮಬ್ಬಿನಲ್ಲಿ ಮಿಡಿಯುವ ಸೂರ್ಯರಶ್ಮಿ, ಅವನಿದಾದ ಹಕ್ಕಿಗಳ ಸರಗಿ ನಲಿವಿನ ನಿಸರ್ಗ ಸಂಗೀತ, ಪ್ರಕೃತಿಯ ಅಮ್ಮಣಿಯಿಂದ ಹೊತ್ತುಕೊಂಡ ಪ್ರೀತಿ, ಎಲ್ಲೆಡೆ ಹರಡಿದ ಹಸಿರು ಬಣ್ಣದ ಕನಸು, ಒಂದು ನಿಶಬ್ದ ಮಾತು, ಹೃದಯ ಹಿಂಬಾಲಿಸುವ ಹೊತ್ತಿಗೆಯ ನದಿಯಂತೆ. ಇದು ಅಂತ ಒಂದು ಅನುಭವ ವೈತರಿ ಟೀ ಗಾರ್ಡನ್, ವೈನಾಡಿನ ಹೃದಯ ಭಾಗದಲ್ಲಿ ನಮ್ಮ ಸ್ಟೆಕೇಶನ್, ಸರೌಂಡೆಡ್ ಬೈ ಸೆರೆನ್ ಟೀ ಪ್ಲಾಂಟೇಶನ್ಸ್, ಕೂಲ್ ಬ್ರೀಸ್ ಆ್ಯಂಡ್ ಆ ಒಂದು ಕಾಮ್ನೆಸ್ ನಾವೆಲ್ಲ ನಮ್ಮ ಒಂದು ಬ್ಯುಸಿ ಲೈಫ್ನಲ್ಲಿ ಬಯಸೋ ಅಂಥದ್ದು. ಇವತ್ತಿನ ವ್ಲಾಗ್ ಇಸ್ ನಾಟ್ ಜಸ್ಟ್ ಅ ಟ್ರಾವೆಲ್ ಸ್ಟೋರಿ, ಬಟ್ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಮ ಕಾಟೇಜ್ ಹೋಮ್ ಟೂರ್, ಪೀಸ್ಫುಲ್ ಪ್ರಾಪರ್ಟಿ ವಾಕ್ ಥ್ರೂ ಮತ್ತು ಈ ಎನ್ಚಾಂಟಿಂಗ್ ಅಟ್ಮಾಸ್ಫಿಯರ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಸೊ ಸ್ಟೇ ವಿತ್ ಮೀ till the end, because this isn't just a place we visited, it's a place that stays with you. Look at this happy face. ನನ್ನ ಬನ್ನಿ ಬೇಬಿ. ನಾನು ನಮ್ಮ ಮದರ್ ಇಂಡಿಯಾ, ನನ್ನ ತಂಗಿ ಈ ರೂಮ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನನಗೆ ಈ ಪೋರ್ಷನ್ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನನ್ನ ತಂಗಿಗೂ ಅದು ತುಂಬ ಇಷ್ಟ ಆಯಿತು. ಆ ಲೈಟಿಂಗ್ಸ್, ಆ ಸೆಟಪ್ ಮಾಡಿರೋದು, ಆ ವೈಬ್ಸು ತುಂಬ ಚೆನ್ನಾಗಿದೆ. ದಟ್ಸ್ ರಿಯಲಿ ನೈಸ್. ಸೊ 2 ಸೋಫಾ ಹಾಕಿದ್ದಾರೆ, ಇಲ್ಲೊಂದು ಅಲ್ಲೊಂದು ಕೂತ್ಕೊಳ್ಳೋಕ್ಕೆ. ಸೀಟಿಂಗ್ ಅರೇಂಜ್ಮೆಂಟ್ ಸಕ್ಕತ್ತಾಗಿದೆ. ಆ್ಯಂಡ್ ಹಿಯರ್ ಇಸ್ ದ ಟಿ ವಿ ಇದೆ. ಅಲ್ಮೇರಾ ಒಂದು ಆ ಕಡೆ ಇದೆ ಬಟ್ಟೆ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ. AC ಇದೆ. ಸೊ ದಟ್ ಈಸ್ ಆಲ್ಸೋ ಅಗೇನ್ ರಿಯಲಿ ನೈಸ್. ಆ್ಯಂಡ್ ಇಲ್ಲಿ ಒಂದು ಮಿನಿ ಫ್ರಿಡ್ಜ್ ಥರ ಕೊಟ್ಟಿದ್ದಾರೆ. ಏನಾದರೂ ಲೈಕ್ ವಾಟರ್ ಬಾಟಲ್ಸ್ ಅಥವಾ ಜ್ಯೂಸ್ ಬಾಟಲ್ಸ್ ಇಟ್ಕೊಳ್ಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಕಬೋರ್ಡ್ ಇದೆ. ಸೊ ಇದೊಂದು ಸ್ಪೇಷಿಯಸ್ ಆಗಿದೆ, ಇಲ್ಲೂ ಇಟ್ಕೊಳ್ಬೋದು. ಇದೊಂದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಮೇರಾ. ಇಲ್ಲಿ ನಾವು ಕಿಡ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಟಿರೋದು, ಬಟ್ ಇವಾಗ ಅಲ್ಲಿ ಇಟ್ಕೊಂಡಿದ್ದೀವಿ, ಯಾಕಂದರೆ ರೆಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ರೂಮ್ ಇಸ್ ಲಿಟಲ್ ಅ ಮೆಸ್. ಹೆಂಗಿದೆ ಹಂಗಂಗೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾವೆಲ್ಲರೂ ಈಗಲೇ ರೆಡಿಯಾಗಿದ್ದು ಅದಕ್ಕೋಸ್ಕರ. ಆ್ಯಂಡ್ ಹಿಯರ್ ಇಸ್ ದ ರೆಸ್ಟ್ ರೂಮ್. ಸೊ ರೆಸ್ಟ್ ರೂಮ್ ನೋಡೋಣ, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಟಾಯ್ಲೆಟ್ ಇಲ್ಲಿದೆ ಆ್ಯಂಡ್ ಆ ಕಡೆ ಸ್ನಾನ ಮಾಡಲಿಕ್ಕೆ. ದ ಬೆಸ್ಟ್ ಪಾರ್ಟ್ ಈಸ್ ದಿಸ್ ಕಾಟೇಜ್ ಹ್ಯಾಸ್ ಕೋಸಿ ಜಕೂಸಿ. ಆ್ಯಂಡ್ ಇಲ್ಲಿಂದ ಹೊರಗಡೆ ನೋಡೋವಾಗ ಕಂಪ್ಲೀಟಾಗಿ ಆ ಟೀ ಗಾರ್ಡನ್ ಕಾಣುತ್ತೆ. ದ್ಯಾಟ್ ಈಸ್ ಲಿಟ್ರಲಿ ಅಮೇಝಿಂಗ್. ಹಿಷಿಕನ್ನು ರೆಡಿ ಆಗಿಬಿಟ್ಟಿದ್ದಾಳೆ. ಹಲೋ ಗೈಸ್, ಹೇಗಿದೆ ನಮ್ಮ ಹೋಮ್ ಟೂರ್? ರೂಮ್ ಟೂರ್, ಏನದು ಟೆಂಪ್ರವರಿ ಹೋಮ್ ಟೂರ್. ಸೊ ತೃಪ್ತಿ ಈಸ್ ಆಲ್ಸೋ ರೆಡಿ. ಇದು ಯಾವ ಕಾಸ್ಟ್ಯೂಮ್ ಥರ ಇದೆ ಹೇಳಿ, ಗೆಸ್ ಮಾಡಿ. ಸೊ ಶಿ ಇಸ್ ಎಕ್ಸ್ಪೆಕ್ಟಿಂಗ್ ಯು ಟು ಟೆಲ್ ಅಪ್ಪು ಮೂವಿಲಿ ಎಲ್ಲಿಂದ ಆನಂದವೋ ಈ ಪ್ರೀತಿಗೆ ಸೋತೆನಾ. ಈ ಡ್ರೀಮಿ ಸ್ಟೇಕೇಶನ್ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಟೇಕ್ ಯು ಥ್ರೂ ಅನದರ್ ಕಾಟೇಜ್ ದ್ಯಾಟ್ ವಿ ಹ್ಯಾವ್ ಆಪ್ಟೆಡ್. ಯಾಕಂದರೆ ನಾವು ಬಂದಿರೋ 5 ಜನದಲ್ಲಿ 3 ಜನ ಅಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಅದರದ್ದೇ ಕ್ವಿಕ್ ಟೂರ್ ನಾನು ನಿಮಗೆ ಆಗ ಕೊಟ್ಟಿದ್ದು. ಈಗ ಇಲ್ಲಿ ಇನ್ನಿಬ್ಬರು ಸ್ಟೇ ಆಗ್ತಾ ಇದ್ದೀವಿ. ದಿಸ್ ಇಸ್ ಲೈಕ್ ಮೋರ್ ಕೋಝಿ ಆ್ಯಂಡ್ ರಸ್ಟಿಕ್ ಫೀಲ್ನ ಕೊಡುತ್ತೆ. ಆ್ಯಂಡ್ ತುಂಬಾ ಎಸ್ಥೆಟಿಕ್ ಆಗಿ ಅಮೇಝಿಂಗ್ ಆಗಿದೆ. ಸೊ ಅದನ್ನು ತೋರಿಸ್ತೀನಿ. ದಿಸ್ ಇಸ್ ರಿಯಲಿ ಗುಡ್. ಪ್ಲಾಂಟೇಶನ್ ಮಧ್ಯದಲ್ಲಿ ಸ್ಟೇ ಇರೋದು ಸಕ್ಕತ್ತಾಗಿದೆ. ಸೊ ಒಳಗಡೆ ಹೋಗೋಣ. ನೋಡ್ಬೋದು ನಮ್ಮ ಮದರ್ ಇಂಡಿಯಾ ನಿಂತಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಪ್ಲೇಸಸ್ ಐ ಹ್ಯಾವ್ ಎವರ್ ಸ್ಟೇಡ್. ಆ್ಯಂಡ್ ಈ ಕಾಟೇಜ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ನೀಟ್ಲಿ ಮೇಂಟೈನ್ಡ್, ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಪ್ರಾಪರ್ಟಿ. ಆ್ಯಂಡ್ ತುಂಬಾ ಕೋಝಿ ಆ್ಯಂಡ್ ರಸ್ಟಿಕ್ ಫೀಲ್ನ ಕೊಡುತ್ತೆ. ಒಂದು ಸ್ಟೆಕೇಶನ್ಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿದೆ. ಇಲ್ಲೊಂದು ಕಬೋರ್ಡ್ ಥರ ಇಟ್ಟಿದ್ದಾರೆ, ಏನಾದ್ರು ಥಿಂಗ್ಸ್ ಎಲ್ಲ ಇಟ್ಕೊಳ್ಬೇಕಂತಂದರೆ. ಆ ಕಡೆ ಒಂದು ಸೋಫಾ ಇದೆ, ಮಧ್ಯದಲ್ಲಿ ಒಂದು ಟೀ ಟೇಬಲ್ ಇಟ್ಟಿದ್ದಾರೆ. ಹಾಗೆ ಈ ಸೈಡು ಕೆಟಲ್ ಇದೆ ನೀರು ಕಾಯಿಸ್ಕೊಳ್ಳಿಕ್ಕೆ, ಒಂದಷ್ಟು ಪ್ಲೇಟ್ಸು ಹಾಗೆ ಗ್ಲಾಸ್ ಇಟ್ಟಿದ್ದಾರೆ. ಆ್ಯಂಡ್ ಟಿ ವಿ ಕೂಡ ಇದೆ. ಆ್ಯಂಡ್ ಅಗೇನ್ ಮಂಚ. ಆ್ಯಂಡ್ ದ ಫೇವ್ರೆಟ್ ಪಾರ್ಟ್ ಈಸ್ ವೈಟ್, ಐ ಫೀಲ್ ನನಗೆ, ಬಿಕಾಸ್ ಐ ಲವ್ ವೈಟ್ ಇಂಟೀರಿಯರ್ ಅಂತ ಬಂದಾಗ. ಆ ಕಡೆ ಒಂದು ಸೈಡ್ ಟೇಬಲ್ ಇದೆ. 1 or 2 ಪೀಪಲ್ಗೆ
ಕಂಫರ್ಟಬಲ್ ಆಗಿ ಒಂಥರ ಎಸ್ಥೆಟಿಕ್ ಆಗಿ ಕ್ಲಾಸಿ ಆಗಿದೆ, ಯುನೀಕ್ ಆಗಿದೆ. ಆ್ಯಂಡ್ ಆ ಕಡೆ ಬಂದು ಸೊ ಬಾಲ್ಕನಿನ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದರೆ ಕಂಪ್ಲೀಟ್ ಗ್ರೀನ್ ಆ್ಯಂಡ್ ಮೋರ್ ಗ್ರೀನ್. ನೀವು ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನಾಗಿ ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿ ತನಕ ನಾನು ಸ್ಟೇ ಮಾಡಿರೋ ಅಷ್ಟು ಪ್ರಾಪರ್ಟಿಗಳಲ್ಲೇ ದಿಸ್ ಇಸ್ ದ ಬೆಸ್ಟ್ ಅಂತ ನನಗನ್ನಿಸ್ತು. ಹಾಗೆ ಈ ಕಡೆ ಬರ್ತಾ ಇಲ್ಲಿ ಒಂದು ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಇಟ್ ಈಸ್ ಸೇಮ್ ಆ್ಯಸ್ ಆ ಕಾಟೇಜ್ನಲ್ಲಿ ನೋಡಿದ್ರಲ್ಲ ಅದೇ ಥರ, ಎಕ್ಸೆಪ್ಟ್ ಫಾರ್ ಇಲ್ಲಿ ಜಕೂಸಿ ಇಲ್ಲ, ಬಟ್ ಆ ರೂಮಲ್ಲಿ ಜಕೂಸಿ ಇತ್ತು, ಅಷ್ಟೇ ಡಿಫ್ರೆನ್ಸ್. ಈಗ ಇಲ್ಲಿಂದ ಹೊರಗಡೆ ವ್ಯೂ ತೋರಿಸ್ತೀನಿ ನೋಡಿ, ಏನು ಕ್ಲಾಸಿ ಆಗಿದೆ ಅಂತ. ಸೊ ವ್ಯೂ ನೋಡಿ ಹೇಗಿದೆ ಅಂತ ಇಲ್ಲಿಂದ, ರಿಯಲಿ ವಂಡರ್ಫುಲ್. ಆ ಕಡೆ ಪ್ಲೇ ಏರಿಯಾ ಇದೆ ಚಿಕ್ಕದಾಗಿ, ಅಂದರೆ ಆ ಕಡೆ ಒಂದು ಉಯ್ಯಾಲ ಇದೆ, ಮಕ್ಕಳಿದ್ರೆ ತುಂಬ ಇಷ್ಟಪಡ್ತಾರೆ. ಹಿಯರ್ ಇಟ್ ಇಸ್. ಎರಡು ಪೋರ್ಷನ್ ಬರುತ್ತೆ ಇದು. ಹಾಗೆ ಇಲ್ಲೇ ಕಾಟೇಜ್ ಪಕ್ಕದಲ್ಲೇ ಆ ಕಡೆಗೆ ಪಾರ್ಕಿಂಗಿಗೆ ಅಂತ ಹೇಳಿ ಸ್ಪೇಸ್ನ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಈ ಸಲದ ನಮ್ಮ ಈ ವೈನಾಡ್ ಟ್ರಿಪ್ಪಲ್ಲಿ ನಾವು ತೊಗೊಂಡಿದ್ದಂತಹ ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳಿದ್ರೆ ಈ ಸ್ಟೆಕೇಷನ್ನ ಚೂಸ್ ಮಾಡಿದ್ದು ಅಂತಲೇ ಹೇಳ್ಬೋದು. ಬಿಕಾಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೈಂಡ್ ಟೋಟಲಿ ಬ್ಲ್ಯಾಂಕ್ ಆಗುತ್ತೆ, ನೋ ಸ್ಟ್ರೆಸ್, ನೋ ಥಾಟ್ಸ್. ರೆಸಾರ್ಟ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಅಂದರೆ ಈ ಟೋಟಲಿ ಬ್ಲೆಂಡ್ಸ್ ವಿತ್ ನೇಚರ್. ಸಖತ್ ಇಷ್ಟ ಆಯಿತು. ಹಗಲಲ್ಲಿ ಹೀಗೆ ಕಾಣಿಸುತ್ತೆ ಆ್ಯಂಡ್ ವೇರಾಸ್ ಕತ್ಲಾಗ್ತಿದ್ದಾಗೆ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಟರ್ನ್ ಆಗುತ್ತೆ. ಮಸ್ತ್ ಇದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನಾವು ಇಲ್ಲಿ ನಿಂತ್ಕೊಂಡು ಆ ಕಡೆ ಆ ಒಂದು ಕಾಟೇಜ್ ನನ್ನ ತಮ್ಮ ಸ್ಟೇ ಆಗ್ತಿದ್ದಾನೆ, ಅದನ್ನು ನೋಡುವಾಗ ಆ ಲೈಟಿಂಗ್ ಸೆಟಪ್ ಏನಿದೆ ಇಟ್ ಇಸ್ ಲಿಟ್ರಲಿ ಒಂದು ಮಿಂಚನ್ನ ನೋಡ್ದಂಗೆ ಆಗುತ್ತೆ. ಅಮೇಝಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸೊ ದಟ್ ಐ ಕ್ಯಾನ್ ಕಮ್ ಅಪ್ ವಿತ್ ಮೋರ್ ಸಚ್ ಬ್ಯೂಟಿಫುಲ್ ವ್ಲಾಗ್ಸ್.